ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಓಹೋ, ಇದೇನ್ ದೀಪ, ನಿಮ್ಮ ಅಪ್ಪ ಬಂದಿದ್ದಾರೆ ಅಂತ ಕೆಲಸದವ್ರ ಮೇಲೆ ದಿಮಾಗ್ ತೋರಿಸ್ತಾ ಇದೀಯಾ? ಅಲ್ಲ, ನೀನು ಈ ಮನೆಗೆ ಹೊಸದಾಗಿ ಮದುವೆ ಆಗಿ ಬಂದಾಗ ಅವ್ರಗಳ ಜೊತೆನೆ ಸೇರ್ಕೊಂಡು ಕೆಲಸ ಮಾಡ್ತಿರ್ಲಿಲ್ವಾ? ಅದು ಅಲ್ದೆ ಆ ಜಾಜಿ ಅಕ್ಕ ಅಂತೆಲ್ಲ ವಿಶ್ವಾಸದಿಂದ ಕರಿತಿರ್ತೀಯ. ಮೇಡಮ್, ನಾನು ದಿಮಾಗ್ ತೋರಿಸ್ತಿರ್ಲಿಲ್ಲ, ನೋಡ್ಕೊಂಡು ಕೆಲಸ ಮಾಡಿ ಅಂತ ಹೇಳ್ದೆ ಅಷ್ಟೇ. ಓಹೋ, ಇನ್ನೊಬ್ಬರಿಗೆ ಬುದ್ಧಿ ಹೇಳೋಷ್ಟು ಬೆಳೆದು ಬಿಟ್ಟಿದ್ಯಾ? ಹಾಗಲ್ಲ ಮೇಡಮ್, ನಾನು ಮಗ ಸುಮ್ಮನಿರು. ಪೊಲೀಸಪ್ಪ, ಹೇಗಿದ್ಯಾ? ಯಾವಾಗ ಬಂದೆ? ಬೆಳಿಗ್ಗೆ ಬಂದೆ ಮಗ. ನಾನು ಚೆನ್ನಾಗಿದ್ದೀನಿ. ಅದು ಅಳಿಯಂದ್ರ ಆಫೀಸಲ್ಲಿ ಅದ್ಯಾರೋ ದಿಶಾ ಅಂತ ಒಂದು ಹುಡುಗಿ ಕೆಲಸ ಮಾಡ್ತಾಳಲ್ಲ, ಅವಳಲ್ಲಿ ದಾರಿ ಸಿಕ್ಕಿ ನನಗೆ ಈ ಮನೆ ಕರ್ಕೊಂಬಂದ್ಲು. ಹೌದಾ? ತುಂಬ ಒಳ್ಳೆ ಹೆಣ್ಮಗು. ಈ ಮನೆಯಲ್ಲೂ ಆ ಹುಡುಗಿನ ಕಂಡ್ರೆ ಎಲ್ರಿಗೂ ಇಷ್ಟ. ಹಾಂ, ಹೌದು ಪೊಲೀಸಪ್ಪ, ಆದರೆ ನಾನು ಅವ್ರನ್ನ ಯಾವತ್ತೂ ಭೇಟಿಯಾಗಿಲ್ಲ. ಕೆಲವು ಸಲ ಯಾರನ್ನ ಎಲ್ಲಿ ಹೇಗೆ ಯಾವಾಗ ಭೇಟಿ ಆಗಬೇಕು ಅನ್ನೋದನ್ನ ದೇವರೇ ನಿರ್ಧಾರ ಮಾಡಿರ್ತಾನೆ. ನಿನ್ನ ಹಣೆಯಲ್ಲಿ ಆ ಸಮಯ ಯಾವತ್ತು ಅಂತ ಬರೆದಿರುತ್ತೋ ಅವಾಗ ಖಂಡಿತ ಭೇಟಿ ಆಗ್ತೀರ. ತಿಂಡಿ ತಿಂದ್ಯಾ ಪೊಲೀಸಪ್ಪ? ತಿಂದೆ. ಏನು ದಿಢೀರಂತ ಬಂದಿದ್ದು? ಅದು ಒಬ್ಬನೇ, ಅಮ್ಮನಾದರೂ ಕರ್ಕೊಂಡು ಬರಬೇಕಲ್ವಾ? ಅದು ಬೆಂಗಳೂರಿನಲ್ಲಿ ಒಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಇತ್ತು, ಆ ಕೆಲಸದ ಮೇಲೆ ಬಂದೆ. ಹಾಗೆ ನಿನ್ನನ್ನು ನೋಡ್ಕೊಂಡು ಹೋಗೋಣ ಅಂತಲೂ ಬಂದೆ. ಈ ಖುಷಿ ಆಯ್ತಾ? ತುಂಬ ಖುಷಿ ಆಯಿತು. ಇಷ್ಟೊಂದು ಖುಷಿ ನನಗೆ ಯಾವತ್ತೂ ಆಗಿರಲಿಲ್ಲ. ಪೊಲೀಸಪ್ಪ, ಯಾಕೆ ಅಳ್ತಿದ್ಯಾ? ಅರ್ಥ ಇಲ್ಲಮ್ಮ, ಖುಷಿಗೆ ಕಣ್ಣಲ್ಲಿ ನೀರು ಬಂತು ಅಷ್ಟೇ. ಸರಿ, ನೀವು ಅಪ್ಪ ಮಗಳು ಮಾತಾಡ್ಕೊಡಿ. ಪೊಲೀಸಪ್ಪ, ಅವ್ರ ಹತ್ರ ಏನು ಮಾತಾಡ್ತಿದ್ದೆ? ಏನಿಲ್ಲ. ಬಹುಶಃ ಅಣ್ಣನ ಬಗ್ಗೆ ಮಾತಾಡ್ತಿದ್ರು ಅನ್ಸುತ್ತೆ. ಇನ್ನೇನಿದೆ ಇವ್ರಿಗೆ ಹೇಳೋಕ್ಕೆ? ಆದರೆ ನಾನು ಮತ್ತೆ ಆ ವಿಷಯನ ಕೆದಕಿದ್ರೆ ಪೊಲೀಸಪ್ಪನಿಗೆ ಇನ್ನೂ ಬೇಜಾರಾಗುತ್ತೆ. ಸದ್ಯಕ್ಕೆ ಸುಮ್ಮನಿರೋದೇ ವಾಸಿ. ನೀನು ಹೇಗಿದೆಯಾ ಮಗ? ನಾನು ಚೆನ್ನಾಗಿದ್ದೀನಿ ಪೊಲೀಸಪ್ಪ. ಅಮ್ಮ ಅತ್ತೆ ಎಲ್ಲರೂ ಚೆನ್ನಾಗಿದ್ದಾರಾ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನು ಟೈಲರ್ ಅಂಗಡಿ ಇಟ್ಕೊಂಡಿದ್ದೀಯಂತೆ, ನಮ್ಗೆ ಯಾರಿಗೂ ಹೇಳಲೇ ಇಲ್ಲ. ಮರ್ತ್ಬಿಟ್ಟೆ ಪೊಲೀಸಪ್ಪ. ದೊಡ್ಡ ಅಂಗಡಿ ಏನಲ್ಲ, ಸಣ್ಣ ಅಂಗಡಿ ಇಟ್ಟಿದ್ದೀನಿ ಅಷ್ಟೇ. ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ಸ್ವಾಭಿಮಾನ ಅಂತ ಬಂದರೆ ನೀನು ಯಾರಿಗೂ ತಲೆ ತಗ್ಸಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಆದರೆ ನಾವು ಹೋಗೋ ಮನೆಗಾಗಲಿ ನಾವಿರೋ ಜಾಗಕ್ಕಾಗಲಿ ನಮ್ಗೆ ಹೇಗೆ ಬೇಕೋ ಹಾಗೆ ಯಾವಾಗಲೂ ಇರೋಕ್ಕಾಗಲ್ಲ.